ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಈಗಾಗಲೇ ಪೊಲೀಸರು ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ಶುಕ್ರವಾರದಂದು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿ ಹೇಳಿಕೆಯನ್ನ ದಾಖಲು ಮಾಡಿ ಅಂತಾನೂ ಕೂಡ ಹೇಳಿರುವಂತದ್ದು. ಏನಕ್ಕಪ್ಪ ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಕೊಟ್ಟರು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು. ಅದರಲ್ಲೂ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಕೆಟ್ಟದಾಗಿ ಒಂದಷ್ಟು ಕಾಮೆಂಟ್ಗಳು ಹಾಕುವಂತದ್ದು, ಜೊತೆಗೆ ಅದರಲ್ಲೂ ವಿಜಯಲಕ್ಷ್ಮಿ ಅವರ ಪೋಸ್ಟ್ಗೂ ಕೂಡ ಅತಿಯಾದಂತಹ ಒಂದು ಕೆಟ್ಟದಾದಂತಹ ಕಾಮೆಂಟ್ಗಳನ್ನು ಹಾಕ್ತಾ ಇದ್ರು. ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಂತಹ ವಿಜಯಲಕ್ಷ್ಮಿ ಅವರು ಖುದ್ದಾಗಿ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಇಲ್ಲೊಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಸಿಸಿಬಿಯ ಸೈಬರ್ ಕ್ರೈಮ್ ನ ಪೊಲೀಸರು ಕೂಡ ಅಷ್ಟೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಬಹಳ ಸೀರಿಯಸ್ ಆಗಿ ತಗೊಂಡು ಇದನ್ನ ಇಂಟ್ರಾಗೇಷನ್ ಮಾಡೋಕೆ ಶುರು ಮಾಡ್ತಾರೆ. ಹಾವೇರಿ, ಗುಲ್ಬರ್ಗಾ ಈ ಭಾಗದಲ್ಲಿ ಹೋಗಿ ಇಲ್ಲಿವರೆಗೂ ಸುಮಾರು 8 ಜನ ಆರೋಪಿಗಳನ್ನೇನೋ ಬಂಧನ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ಇಂಟ್ರಾಗೇಷನ್ ಮಾಡಿದಂತಹ ವೇಳೆಯಲ್ಲಿ ಅವ್ರು ಹೇಳ್ತಾ ಇರುವಂತಹದ್ದು, ಇಲ್ಲ ಉದ್ದೇಶಪೂರ್ವಕವಾಗಿ ನಾವು ಯಾವುದೇ ರೀತಿಯಂತಹ ಕಾಮೆಂಟ್ಗಳನ್ನು ಹಾಕಿಲ್ಲ, ಬದಲಾಗಿ ಆ ಒಂದು ಪೋಸ್ಟ್ ಗಳನ್ನ ನಾವು ಓಪನ್ ಮಾಡಿದಂತ ವೇಳೆಯಲ್ಲಿ ಬೇರೆ ಬೇರೆಯವರು ಆ ರೀತಿಯಂತ ಕೆಟ್ಟ ಕಾಮೆಂಟ್ ಗಳನ್ನ ಹಾಕ್ತಾ ಇದ್ರು. ಅದರಿಂದ ಪ್ರಚೋದನೆಗೊಳಗಾಗಿ ನಾವು ಈ ರೀತಿಯಾದಂತಹ ಒಂದು ಕಾಮೆಂಟ್ ಗಳನ್ನ ಹಾಕಿದ್ದೀವಿ, ಬಿಟ್ರೆ ಉದ್ದೇಶಪೂರ್ವಕವಾಗಿ ಒಂದು ಹೆಣ್ಣನ್ನ ನಿಂದನೆ ಮಾಡುವಂತಹ ಒಂದು ಕೆಲಸಕ್ಕೆ ನಾವು ಹೋಗಿಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಆದ್ರೆ ಕಾನೂನಿನ ಪ್ರಕಾರ ಯಾವುದೇ ಒಂದು ಮಹಿಳೆಗೆ ಅಗೌರವ ತೋರುವಂತಹ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಹಾಕಿದ್ರೆ ಅದು ಅಪರಾಧ ಆಗಿರುತ್ತೆ. ಆ ಬೆನ್ನಿನಲ್ಲಿ ಪೊಲೀಸರಿಗಾಗಲೇ 8 ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಕೂಡ ಅಷ್ಟೇ ಆಲ್ಮೋಸ್ಟ್ ಅವರೆಲ್ಲರೂ ಅರೆಸ್ಟ್ ಆಗಿ ಒಂದು 10 ರಿಂದ 15 ದಿನ ಆಯಿತು. ಯಾರಿಗೂ ಕೂಡ ಅಷ್ಟೇ ಜಾಮೀನಾಗಿಲ್ಲ. ಎಲ್ಲರೂ ಪರಪ್ನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗದಲ್ಲಿ ಪೊಲೀಸರು ಅಂದ್ರೆ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರಿಗಾಗಲೇ ವಿಜಯಲಕ್ಷ್ಮಿಗೊಂದು ನೋಟಿಸ್ ಅನ್ನು ಇವತ್ತು ಇಶ್ಯೂ ಮಾಡಿದ್ದಾರೆ. ಆ ನೋಟಿಸ್ ಕೊಟ್ಟಿರುವಂತಹ ಉದ್ದೇಶ ಏನು ಅಂತಂದ್ರೆ, ಶುಕ್ರವಾರದಂದು ಅಂದ್ರೆ ನಾಳಿದ್ದು ಖುದ್ದಾಗಿ ನೀವು ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ಗೆ ಹಾಜರಾಗಿ CRPC ಅಂತ ಹಿಂದೆ ಏನಿತ್ತು, ಈಗ BNSS ಆಕ್ಟ್ ಆಗಿದೆ. BNSS 183 ಅಡಿಯಲ್ಲಿ ಒಂದು ಹೇಳಿಕೆಯನ್ನ ಜಡ್ಜ್ನ ಮುಂದೆ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಹಿಂದೆ CRPC ಇದ್ದಂತ ವೇಳೆಯಲ್ಲಿ ಜಡ್ಜ್ನ ಮುಂದೆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಬೇಕಾಗಿತ್ತು. ಯಾವುದೇ ಒಂದು ಪ್ರಕರಣದಲ್ಲಿ ದೂರುದಾರರಾಗಿರ್ಬೋದು, ಆರೋಪಿಗಳಾಗಿರ್ಬೋದು, ನಾಳೆ ದಿನ ಹೇಳಿಕೆಯನ್ನ ಬದಲಾಯಿಸಬಹುದು ಅನ್ನುವಂತ ಒಂದು ಏನಾದ್ರೂ ಅನುಮಾನ ಇತ್ತು ಅಂತಂದ್ರೆ ತನಿಖಾಧಿಕಾರಿಗಳು ಹಿಂದೆ CRPC ಇದ್ದಾಗ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಿದ್ರು. ಈಗ BNSS ಆಕ್ಟ್ ಅಡಿಯಲ್ಲಿ 183 ಅಡಿಯಲ್ಲಿ ಈಗಾಗಲೇ ಖುದ್ದಾಗಿ ನ್ಯಾಯಾಧೀಶರ ಮುಂದೆ ಬಂದು ಹೇಳಿಕೆಯನ್ನ ದಾಖಲು ಮಾಡಿ ಅಂತೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರ ಪ್ರತಿಕ್ರಿಯೆ ಇನ್ನೂ ಕೂಡ ಬಂದಿಲ್ಲ. ಆಲ್ಮೋಸ್ಟ್ ಕೋರ್ಟ್ ಅಂದಂತ ಸಂದರ್ಭದಲ್ಲಿ ಇನ್ ಟೈಮ್ ಬರ್ತಾರೆ. ಆ ನಿಟ್ಟಿನಲ್ಲಿ ಶುಕ್ರವಾರದಂದು ವಿಜಯಲಕ್ಷ್ಮಿ ಅವರು ಕೋರ್ಟ್ಗೆ ಬಂದು ಹೇಳಿಕೆಯನ್ನ ದಾಖಲಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹಾಗಾದ್ರೆ ವಿಜಯಲಕ್ಷ್ಮಿ ಅವತ್ತು ಕೊಟ್ಟಂತ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ರು ಅಂತಂದ್ರೆ, ಸುಮಾರು 18 ಅಕೌಂಟ್ಗಳನ್ನ ಅವರು ಲಿಂಕ್ ಸಮೇತವಾಗಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅಂದ್ರೆ ತಮ್ಮ ಎಲ್ಲಾ ಪೋಸ್ಟ್ ಗಳಿಗೂ ಕೂಡ ಅಷ್ಟೇ ತುಂಬಾ ಅತಿ ಕೆಟ್ಟದಾದಂತಹ ರೀತಿಯಲ್ಲಿ ಕಾಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಆ ಕಾಮೆಂಟ್ ಗಳೆಲ್ಲವನ್ನೂ ಕೂಡ ಅಷ್ಟೇ ಸ್ಕ್ರೀನ್ ಶಾಟ್ ಮಾಡ್ಕೊಂಡಿದ್ರು. ಅದಂತ ಬಳಿಕ ಅಕೌಂಟ್ ಹೋಲ್ಡರ್ ಯಾರಿದ್ರು ಅಂದ್ರೆ ಕಾಮೆಂಟ್ ಮಾಡಿರುವಂತಹ ವ್ಯಕ್ತಿ ಯಾರಿತ್ತು, ಅವರ ಒಂದು ಹೆಸರೇನು ಎನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಲಿಂಕ್ ಗಳನ್ನ ಪಡ್ಕೊಂಡು ಬಂದು ಸುಮಾರು 18 ಲಿಂಕ್ ಗಳನ್ನ ಅವತ್ತು ತನಿಖಾಧಿಕಾರಿಗಳು ಕೊಟ್ಟಿದ್ರು. 18 ಲಿಂಕ್ ಗಳನ್ನ ಪತ್ತೆ ಮಾಡೋದಕ್ಕೆ ಮುಂದಾದಂತಹ ವೇಳೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇ ಯಾವಾಗ ಈ ಒಂದು ಪ್ರಕರಣ ದಾಖಲಾಯಿತು ಅಂತ ಮಾಧ್ಯಮದಲ್ಲಿ ಸುದ್ದಿ ಆಯ್ತು, ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಅಷ್ಟೇ ಅದನ್ನ ಡಿಲೀಟ್ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಕೆಲವ್ರನ್ನ ಪತ್ತೆ ಮಾಡೋದು ಒಂದಷ್ಟು ವಿಳಂಬ ಆಗ್ತಾ ಬಂತು. ಆದ್ರೆ ಇನ್ನೊಂದಷ್ಟು ಜನರ ಅಂದ್ರೆ 8 ಜನರನ್ನೇನೋ ಅರೆಸ್ಟ್ ಮಾಡಿದ್ದಾರೆ. ಇನ್ನ 10 ಜನರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ರೆ. ಅದರ ಜೊತೆಗೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನವರೆಗೂ ಕೂಡ ಅಷ್ಟೇ ಈಗಾಗಲೇ ಒಂದು ರಿಕ್ವಿಜೇಷನ್ ಅನ್ನ ಪೊಲೀಸರು ಕೊಟ್ಟಿರುವಂತದ್ದು. ಈ ಒಂದು ಪರ್ಟಿಕ್ಯುಲರ್ ಆದಂತಹ ಐಡಿಗಳ ಒಂದು IP ಅಡ್ರೆಸ್ ಅನ್ನ ಕೊಡಿ, ಅವರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ರೆ ಅಲ್ಲಿಂದ ಬರುವಂತದ್ದು ಒಂದು ಸ್ವಲ್ಪ ತಡ ಆಗ್ತಿರುವಂತಹ ಕಾರಣಕ್ಕೋಸ್ಕರ ಪೊಲೀಸ್ ಈಗಾಗಲೇ ಬಂಧನ ಮಾಡಿರುವಂತಹ 8 ಜನರ ಇಂಟ್ರಾಗೇಷನ್ ಅನ್ನ ಮಾಡಿಕೊಂಡು ಅವರಿಂದ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಅವ್ರನ್ನ ಜೈಲಿಗೆ ಕಳಿಸ್ಕೊಟ್ಟಿದ್ದಾರೆ. ಉಳಿದಂತೆ ಇನ್ನೂ ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಕಂಟಿನ್ಯೂ ಮಾಡಿದೆ. ಇದರ ಜೊತೆಗೆ ಏನೆಲ್ಲ ಆರೋಪಿಗಳು ಅರೆಸ್ಟ್ ಆಗಿದಾರಲ್ಲ 8 ಜನ, ಆ ಆರೋಪಿಗಳ ಮೊಬೈಲ್ ಗಳನ್ನ ಈಗಾಗಲೇ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ. ಅದನ್ನ ವೆರಿಫೈ ಮಾಡಿದ್ರೆ ವೆರಿಫೈ ಮಾಡುವಂತಹ ವೇಳೆಯಲ್ಲಿ ಕೇವಲ ವಿಜಯಲಕ್ಷ್ಮಿಗೆ ಅಷ್ಟೇ ಇವರು ಅಶ್ಲೀಲವಾದಂತಹ ಕಾಮೆಂಟ್ ಗಳನ್ನ ಹಾಕಿದ್ದಾರೆ, ಅಥವಾ ಬೇರೆ ಬೇರೆಯವ್ರಿಗೂ ಕೂಡ ಅಷ್ಟೇ ಅಶ್ಲೀಲವಾದಂತಹ ಕಾಮೆಂಟ್ ಗಳನ್ನ ಮಾಡುವಂತದ್ದು ಇವರು ಒಂದು ರೀತಿ ರೂಢಿಗತವಾಗಿ ಮಾಡ್ಕೊಂಡಿದ್ರ ಅನ್ನುವಂಥದ್ದನ್ನ ಕೂಡ ಇಂಟ್ರೋಗೇಷನ್ ಮಾಡಿದ್ರೆ. ಆದ್ರೆ ಆಲ್ಮೋಸ್ಟ್ ಈ ಒಂದು ಅಶ್ಲೀಲವಾದಂತಹ ಕಾಮೆಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿ ಎಲ್ಲವೂ ಕೂಡ ಅಷ್ಟೇ ಡಿಲೀಟ್ ಮಾಡ್ಕೊಂಡಿರುವಂತದ್ದು ಕೂಡ ಗೊತ್ತಾಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಈಗ FSL ಗೆ ಕಳಿಸೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಮಾಡ್ಕೊಂತಾ ಇರುವಂತದ್ದು. ಯಾಕಂದ್ರೆ FSL ಕಳಿಸಿರುವಂತಹ ಮೂಲ ಉದ್ದೇಶ ಏನು ಅಂತಂದ್ರೆ, ಒರಿಜಿನಲ್ ಆಗಿ ಏನಿವರು ಮೆಸೇಜ್ ಗಳನ್ನ ಅಂದ್ರೆ ಕಾಮೆಂಟ್ ಅನ್ನ ಮಾಡಿದ್ರು ಅದನ್ನ ಈಗಾಗಲೇ ಇವರು ಡಿಲೀಟ್ ಮಾಡ್ಕೊಂಡಿರ್ತಾರೆ, ಅದನ್ನ ರಿಟ್ರೀವ್ ಮಾಡ್ಕೊಳ್ಬೇಕು, ಅದು ನಾಳೆ ದಿನ ಸಾಕ್ಷಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ 8 ಜನ ಆರೋಪಿಗಳ ಮೊಬೈಲ್ ಗಳನ್ನು ಕೂಡ ಈಗಾಗಲೇ FSL ಗೆ ರವಾನೆಯನ್ನು ಕೂಡ ಮಾಡೋದಕ್ಕೆ ಎಲ್ಲಾ ತಯಾರಿಗಳು ಕೂಡ ಮಾಡ್ಕೊಂತಿದ್ದಾರೆ.
ಮತ್ತೊಂದು ಕಡೆ ಈ ಒಂದು ಪ್ರಕರಣವನ್ನ ಬಹಳ ಸೀರಿಯಸ್ ತಗೊಂಡು, ಯಾಕಂದ್ರೆ ಹಿಂದೆ ರಮ್ಯಾ ವಿರುದ್ಧವೂ ಕೂಡ ಅಷ್ಟು ಅಶ್ಲೀಲವಾದಂತಹ ಕಾಮೆಂಟ್ಗಳು ಬಂದಂತ ವೇಳೆಯಲ್ಲಿ ಆ ಪ್ರಕರಣವನ್ನು ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ರು. ಯಾರೆಲ್ಲರೂ ಕೂಡ ಅಶ್ಲೀಲವಾಗಿ ಕಾಮೆಂಟ್ ಗಳನ್ನ ಹಾಕಿದ್ರು. ಸುಮಾರು 12ಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಅವತ್ತು ಕೂಡ ಅರೆಸ್ಟ್ ಮಾಡ್ಕೊಂಡಿದ್ರು. ಅವತ್ತು ಅರೆಸ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ಸುಮಾರು 3 ತಿಂಗಳಾದ್ರೂ ಕೂಡ ಅಷ್ಟು ಆರೋಪಿಗಳಿಗೆ ಬೇಲ್ ಆಗಿರಲಿಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮತ್ತು ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗಿತ್ತು. ಈ ಒಂದು ರಮ್ಯಾ ಕೇಸ್ ಬೆನ್ನಲ್ಲಿ ಈಗ ವಿಜಯಲಕ್ಷ್ಮಿ ಕೂಡ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ದು. ವಿಜಯಲಕ್ಷ್ಮಿ ಪ್ರಕರಣವನ್ನು ಕೂಡ ಅಷ್ಟೇ ಪೊಲೀಸರು ಅಷ್ಟೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ 8 ಜನ ಅರೆಸ್ಟ್ ಮಾಡ್ಕೊಂಡು ಉಳಿದಂತ 10 ಜನ ಏನವರು ದೂರಿನಲ್ಲಿ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಿದ್ರು ಒಂದಷ್ಟು ಐಡಿಗಳು. ಆ ಐಡಿಗಳ ಮುಖಾಂತರವಾಗಿ ಪತ್ತೆ ಮಾಡುವಂತ ಒಂದು ಕಾರ್ಯವನ್ನು ಮಾಡ್ತಿರುವಂತದ್ದು. ಇದರಿಂದ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಶ್ಲೀಲವಾಗಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಮೆಸೇಜ್ ಮಾಡಬೇಡಿ. ಯಾಕಂದ್ರೆ ನಾಳೆ ದಿನ ನೀವು ಯಾವುದೋ ಒಂದು ಫೋಟೋ ನೋಡ್ತೀರಾ, ಆ ಫೋಟೋ ನೋಡಿದಂತ ವೇಳೆ ಅಶ್ಲೀಲವಾಗಿ ಪದಗಳನ್ನು ಬಳಕೆ ಮಾಡಿಕೊಂಡು ಕಮೆಂಟ್ ಮಾಡ್ತೀರಾ. ಆ ಕಮೆಂಟ್ ಮಾಡುವಂತದ್ದು ನಾಳೆ ದಿನದಿಂದ ನಿಮಗೂ ಕೂಡ ಅಷ್ಟೇ ದೊಡ್ಡ ಉರುಳಾಗುವಂತ ಸಾಧ್ಯತೆ ಇರುತ್ತೆ. ನಾಳೆ ನೀವು ಕೂಡ ಅಷ್ಟೇ ಅರೆಸ್ಟ್ ಆಗಿ ಜೈಲ್ಗೆ ಹೋಗುವಂತ ಪ್ರಸಂಗಗಳು ಕೂಡ ಎದುರಾಗುವಂತ ಸಾಧ್ಯತೆ ಇದೆ. ಇದರಿಂದ ನಾವು ನ್ಯೂಸ್ 18 ಮೂಲಕವಾಗಿ ನಾವು ಎಲ್ರಿಗೂ ಕೂಡ ಮನವಿ ಮಾಡ್ಕೊಳ್ತಿರುವಂತದ್ದು, ದಯವಿಟ್ಟು ಯಾವುದೇ ರೀತಿಯಂತ ಒಂದು ಫೋಟೋಗಳೇ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಬರಲಿ, ಆದ್ರೆ ಅದಕ್ಕೆ ತೀರಾ ಅತಿ ಕೆಟ್ಟದಾದಂತ ಕಾಮೆಂಟ್ಸ್ ಅನ್ನು ಯಾರು ಕೂಡ ಹಾಕೋಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಮೇಲೆ ಇಡೀ ನಿಮ್ಮ ಕುಟುಂಬವೂ ಕೂಡ ನಿರ್ಧಾರ ಆಗಿರುತ್ತೆ. ನೀವು ದುಡಿಯುವಂತ ದುಡ್ಡಲ್ಲಿ ಇಡೀ ಸಂಸಾರ ನಡೆಸ್ತಾ ಇರ್ತೀರ. ನಾಳೆ ದಿನ ಏನಾದ್ರೂ ನೀವು ಈ ರೀತಿಯಂತ ಕೆಟ್ಟ ಕಾಮೆಂಟ್ ಗಳನ್ನು ಹಾಕೊಂಡು ಏನಾದ್ರೂ ಅರೆಸ್ಟ್ ಮಾಡಿ ಜೈಲ್ಗೆ ಹೋದ್ರು ಅಂತಂದ್ರೆ ನಿಮ್ಮ ಫ್ಯಾಮಿಲಿಯವರು ಬೀದಿಗೆ ಬೀಳುವಂತ ಒಂದಷ್ಟು ಸನ್ನಿವೇಶಗಳು ಕೂಡ ಎದುರಾಗಬಹುದು. ಅದರಿಂದ ನಮ್ಮ ಒಂದು ಕಳಕಳಿ ಕೂಡ ಅಷ್ಟೇ, ಯಾರು ಕೂಡ ಅಷ್ಟೇ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ ಗಳನ್ನ ಹಾಕಬೇಡಿ. ಒಂದ್ ವೇಳೆ ಯಾವುದೇ ರೀತಿ ಅಶ್ಲೀಲವಾದಂತ ಫೋಟೋಗಳಾಗಿರ್ಬೋದು ಅಥವಾ ಇನ್ನಿತರ ಏನೇ ಬಂದರೂ ಕೂಡ ಅಷ್ಟೇ ನೀವು ಅದನ್ನ ಅವಾಯ್ಡ್ ಮಾಡಿಬಿಟ್ರೆ ಬೆಟರ್ ಅಂತ ನಾನು ಈ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.